ಹೆಲೋ ಎವ್ರಿ ಒನ್, ಮೆರಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಸೊ ನಾವು ಫ್ರೆಂಡ್ ಮನೆಗೆ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ವಿ. ಸೊ ಸ್ವಲ್ಪ ಗಿಫ್ಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಮಕ್ಕಳಿಗೆ ಮತ್ತು ನನ್ನ ಫ್ರೆಂಡ್ಸಿಗೆಲ್ಲ ಗಿಫ್ಟ್ಸ್ ತೊಗೊಂಡು ಹೋಗ್ತಾ ಇದ್ವಿ. ಸ್ವಲ್ಪ ನಮಗೆ ವಿನಯ್ ಡ್ರಾಪ್ ಕೊಟ್ಟರು. ಸೊ ನಾವು ಅವ್ರ ಮನೇಲಿ ಕ್ರಿಸ್ಮಸ್ ಮರನೇ ಬೆಳೆಸಿದ್ದಾರೆ. ಸೊ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಕ್ರಿಸ್ಮಸ್ ಟ್ರೀಗೆ ಡೆಕೋರೇಷನ್ ಐಟಮ್ಸ್ ಎಲ್ಲ ತರಿಸ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಸೊ ಒಬ್ಬೊಬ್ಬರೆಲ್ಲ ಒಂದೊಂದು ಐಟಮ್ಸ್ ತೊಗೊಂಬಂದಿದ್ವಿ. ಒಬ್ಬೊಬ್ರು ಕೇಕು, ಒಬ್ಬರು ಫುಡ್ ಐಟಮ್ಸ್ ಎಲ್ಲ ತೊಗೊಂಬಂದಿದ್ವಿ. ಸೊ ಮಕ್ಕಳು ಕೇಕ್ನ ಯಾವಾಗ ಕಟ್ ಮಾಡ್ತೀವಿ ಅಂತೇಳಿ ಎಕ್ಸೈಟೆಡ್ ಆಗಿದ್ದಾವೆ. ನೋಡಿ ಮಕ್ಕಳು ಯಾವ ಥರ ಕೇಕ್ನ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದಾರೆ. ಚೆನ್ನಾಗಿತ್ತು. ಸೊ ಒನ್ಸ್ ಟೈಮ್ ಈ ಥರ ಎಲ್ಲ ಮೀಟಪ್ ಆಗಬೇಕು. ಫ್ರೆಂಡ್ಸು ಮತ್ತು ಮಕ್ಕಳೆಲ್ಲ ಫುಲ್ ಖುಷಿ ಆಗ್ತಾರೆ. ಓಕೆ ನೋಡಿ, ನೆಕ್ಸ್ಟು ಮಕ್ಕಳು ಕೇಕೆಲ್ಲ ಕಟ್ ಮಾಡಿಬಿಟ್ಟು ಒಬ್ರಿಗೊಬ್ರು ಶೇರ್ ಮಾಡಿಕೊಂಡ್ರು. ಸೊ ನಾವು ಫುಡ್ಡಿಗೆ ಏನೇನು ತರಿಸಿದ್ವಿ ಅಂತ ಅಂದರೆ ಸಮೋಸ, ಕಚೋರಿ, ಜಿಲೇಬಿ ತೊಗೊಂಬಂದಿದ್ವಿ. ಸೊ ಎಲ್ಲರೂ ಶೇರ್ ಮಾಡಿಕೊಂಡು ತಿಂದಾಯಿತು. ನೆಕ್ಸ್ಟ್ ಏನು ಮಾಡಿದ್ವಿ ಅಂತ ಅಂದರೆ ಎಲ್ಲ ಮಾಮೀಸು ಕಿಡ್ಸಿಗೆ ಗಿಫ್ಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಒಬ್ಬೊಬ್ಬರಾಗೆ ಬಂದುಬಿಟ್ಟು ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು. ಸೊ ಅದೇ ನೆಕ್ಸ್ಟ್ ಅದೆಲ್ಲ ಆದಮೇಲೆ ನಾವು ನಮ್ಮ ಲೇಡೀಸ್ ಗ್ಯಾಂಗಿಗೆ ಗಿಫ್ಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ವಿ, ಶೇರ್ ಮಾಡ್ಕೊಂಡ್ವಿ. ಎಲ್ಲ ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿ ಮಕ್ಕಳು ಫುಲ್ ಖುಷಿಯಾಗಿದ್ದರು. ಸೊ ನಾವು ಎಲ್ಲ ಗಿಫ್ಟ್ಸ್ ಓಪನ್ ಮಾಡಿ ಒಬ್ರಿಗೊಬ್ರು ಎಲ್ಲ ನೋಡ್ಕೊಂಡ್ವಿ. ಚೆನ್ನಾಗಿತ್ತು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟು ನೋಡಿ ಮಕ್ಕಳು ನಮಗೆ ಸ್ವಲ್ಪ ಎಂಟರ್ಟೈನ್ ಮಾಡಿದರು. ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ನಾವು ಲೇಡೀಸ್ ಎಲ್ಲ ಸ್ವಲ್ಪ ಡ್ಯಾನ್ಸ್ ಮಾಡೋಣ ಅಂದ್ಕೊಂಡ್ವಿ. ಟೈಮ್ ಆಗೋಯಿತು. ಚೆನ್ನಾಗಿತ್ತು ಪಾರ್ಟಿ ಎಲ್ಲ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್, ಮೆರಿ ಕ್ರಿಸ್ಮಸ್, ಥ್ಯಾಂಕ್ ಯು. ಏನಾರ ಕೊಡ್ತಾರೆ.